ನಮಸ್ಕಾರ ಸ್ನೇಹಿತರೆ, ಇಂದು ನಿಮ್ಮ ಮುಂದೆ ನಾನು ಹೇಳಲು ಬಯಸುವುದು ಮನಸ್ಸಿನ ಮಾತು. ನಾವು ಪ್ರತಿದಿನ ನಗುತ್ತಾ ಬದುಕುತ್ತೇವೆ, ಆದರೆ ಆ ನಗುವಿನ ಹಿಂದೆ ಎಷ್ಟು ನೋವು ಮರೆತು ಹೋಗಿರುತ್ತದೆ ಗೊತ್ತಾ? ಕೆಲವೊಮ್ಮೆ ಮನಸ್ಸು ತುಂಬ ಭಾರವಾಗಿರುತ್ತದೆ. ಯಾರಿಗೂ ಹೇಳಲಾಗದ ಮಾತುಗಳು ಒಳಗೆ ಜಮೆಯಾಗಿರುತ್ತವೆ. ನಗುವಿನ ಮುಖದ ಹಿಂದೆ ಮೌನದ ಕಣ್ಣೀರು ಮರೆತು ಹೋಗಿರುತ್ತದೆ. ನಾವು ಎಲ್ಲರಿಗೂ ಬಲವಾಗಿ ಕಾಣಬೇಕು ಎಂದು ಪ್ರಯತ್ನಿಸುತ್ತೇವೆ, ಆದರೆ ಒಳಗಡೆ ಒಂದು ಮಗು ಅತ್ತುಕೊಂಡಿರುತ್ತದೆ, ನನ್ನನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಿ ಎಂದು. ಮನಸ್ಸು ಮಾತನಾಡಲು ಬಯಸುತ್ತದೆ, ಆದರೆ ಪದಗಳು ಸಿಗುವುದಿಲ್ಲ. ಹೃದಯಕ್ಕೆ ನೋವು ಇದ್ದರೂ ತುಟಿಯಲ್ಲಿ ನಗು ಇರುತ್ತದೆ. ಇದೇ ಜೀವನದ ವಿಚಿತ್ರ ಆಟ. ಕೆಲವೊಮ್ಮೆ ಒಬ್ಬರ ಮಾತು, ಒಂದು ನಗು, ಒಂದು ಸ್ಪರ್ಶ ಮನಸ್ಸಿಗೆ ಔಷಧಿಯಂತೆ ಕೆಲಸ ಮಾಡುತ್ತದೆ. ಆದರೆ ಅದೇ ಮನಸ್ಸಿಗೆ ಒಂದು ನಿರ್ಲಕ್ಷ್ಯ, ಒಂದು ಮೌನ ತೀವ್ರ ಗಾಯವಾಗುತ್ತದೆ. ಮನಸ್ಸು ತುಂಬ ನಾಜೂಕು, ಹೂವಿನಂತೆ ಸುಂದರ, ಗಾಜಿನಂತೆ ಸುಲಭವಾಗಿ ಒಡೆಯುವಂಥದ್ದು. ಆದರೆ ಪ್ರತಿಯೊಬ್ಬರೂ ಇನ್ನೊಬ್ಬರ ಮನಸ್ಸಿಗೆ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕೆಂದು ನನ್ನ ಮನಸ್ಸಿನ ಮಾತು. ನೀವು ಯಾರಿಗಾದರೂ ಪ್ರೀತಿಯನ್ನು ತೋರಿಸದೇ ಇದ್ದರೂ ಪರವಾಗಿಲ್ಲ, ಆದರೆ ನೋವು ಕೊಡಬೇಡಿ. ನೀವು ಯಾರಿಗಾದರೂ ಸಹಾಯ ಮಾಡಲಾಗದಿದ್ದರೂ ಪರವಾಗಿಲ್ಲ, ಆದರೆ ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಪ್ರತಿಯೊಬ್ಬರ ಮನಸ್ಸಿನ ಒಳಗೆ ಒಂದು ಯುದ್ಧ ನಡೆಯುತ್ತಿರುತ್ತದೆ. ನಾವು ಕಾಣದ, ಕೇಳದ, ಅರಿಯದ ಯುದ್ಧ. ಇದು ನನ್ನ ಮನಸ್ಸಿನ ಮಾತು. ಜಗತ್ತು ಸ್ವಲ್ಪ ಹೆಚ್ಚು ದಯೆಯಿಂದಿರಲಿ, ಮನುಷ್ಯರು ಸ್ವಲ್ಪ ಹೆಚ್ಚು ಮಾನವೀಯರಾಗಿರಲಿ. ನಿಮಗೆ ಈ ಮಾತು ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಹೃದಯಸ್ಪರ್ಶಿ ಮಾತುಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.